ಬನ್ನಿ ಸ್ನೇಹಿತರೆ, ನಮಸ್ತೆ ಎಂದು ತನ್ನ ಹಿಂದಿನ ಎಪಿಸೋಡ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ನಿನ್ನೆಲ್ಲ ಮೊನ್ನೆ ಮುರ್ಷಿದಾಬಾದ್ ಬಗ್ಗೆ ಮಾತಾಡಿದ್ವಿ. ಸಾಲದು ಅನ್ನಿಸ್ತು. ಸಾಕಷ್ಟು ಜನದ ಅಭಿಪ್ರಾಯನ ಕೇಳಿ ಬಂದಿದ್ದರಿಂದ ಮತ್ತೆ ಅದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ. ಏನು ಅಂದರೆ, ಮುರ್ಷಿದಾಬಾದ್ ಯಾತಕ್ಕೋಸ್ಕರ ಫೇಮಸ್ಸು ಅಂತಂದರೆ, ಮುರ್ಷಿದಾಬಾದು ಒಂದು ವ್ಯಾಪಾರಿ ಕೇಂದ್ರ ಅಂತಂದರೆ ಅನೇಕ ಜನ ವ್ಯಾಪಾರ ಮಾಡೋಕ್ಕೆ ಬರ್ತಿರ್ತಾರೆ, ಬದುಕನ್ನ ಕಟ್ಕೋತಾ ಇದ್ದಾಗ ಏನಾಗುತ್ತೆ, ಸಮಾಜದ ಕೆಳಸ್ತರದ ಜನಗಳು ಬದುಕ್ತಾರೆ. ಆ ಥರ ಕೆಳಸ್ತರದ ಜನಗಳು ಅಂತಂದರೆ ಅವರು ಕಸೂರಿ ಕೆಲಸ ಮಾಡ್ತಿರ್ತಾರೆ. ಕಸೂರಿ ಕೆಲಸ ಅಂತಂದರೆ ಬೆಳ್ಳಿ ಪಾತ್ರೆಗಳ ಮೇಲೆ, ಬೆಳ್ಳಿ ಮೇಲೆ ಹ್ಯಾಂಡ್ ವರ್ಕ್, ಆರ್ಟ್ ವರ್ಕ್ ಮಾಡೋದು, ಅಥವಾ ರೇಷ್ಮೆ ಬಟ್ಟೆಗಳ ಮೇಲೆ ಆರ್ಟ್ ವರ್ಕ್ ಮಾಡೋದು. ಇದು ಒಂದು ಜನಾಂಗ ಅಲ್ಲಿ. ಹೀಗಾಗಿ ಮುರ್ಷಿದಾಬಾದು ಭಾಳ ಫೇಮಸ್. ಸಿರಾಜುದ್ದೌಲಾ ಅಂತ ಅಂದ್ಬಿಟ್ಟು ನವಾಬ ಇರ್ತಾನೆ, ಬಂಗಾಳದ ನವಾಬ. ಅವನದು ಕ್ಯಾಪಿಟಲ್ ಆಗಿರುತ್ತಿದ್ದು 1757 ಪ್ಲಾಸಿ ಕದನ ಆಗುತ್ತೆ. ಪ್ಲಾಸಿ ಕದನ ಆದಾಗ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೂ ಈ ಸಿರಾಜುದ್ದೌಲಾ ಸೈನಿಕರು ಹೊಡೆದಾಟ ಆಗುತ್ತೆ. ಇರಲಿ, ಈ ಮುರ್ಷಿದಾಬಾದ್ ಏನು ಮಾತಾಡ್ತಿದ್ದೀವಿ ಅಂತ, ಆವಾಗಲಿಂದ ಮುರ್ಷಿದಾಬಾದು ಒಂಥರ ವ್ಯಾಪಾರಿ ಕೇಂದ್ರ ಮತ್ತು ಸಮಾಜದ ಮಧ್ಯಮ ವರ್ಗ ಮತ್ತು ಮೇಲ್ವರ್ಗದ ಜನ ಜಾಸ್ತಿ ಇರ್ತಕ್ಕಂಥವ್ರು, ವ್ಯಾಪಾರಿ ಮನೋಭಾವರು. ಹಾಗಾಗಿ ಈಸಿಯಾಗಿ ಈಡಾಗ್ಬಿಡ್ತಾರೆ. ದುಡ್ಡು ಒಂದು ಸಾಕು, ದೇಶ ಪ್ರೇಮ ಅನ್ನೋದಿರಲ್ಲ. ಹಾಗಾಗಿ ಏನಾಗುತ್ತೆ, ಅದೇ ಸಂಸ್ಕೃತಿ ಈಗಲೂ ಮುಂದುವರೆದಿದೆಯಾ ಅನ್ನೋ ನಮಗೆ ಕಾಡ್ತಾ ಇದೆ. ಏನು ಅಂತಂದರೆ, ಮುರ್ಷಿದಾಬಾದ್ ನೋಡಿ, ಈಗಿನ ವೆಸ್ಟ್ ಬೆಂಗಾಲಲ್ಲಿದೆ. ವೆಸ್ಟ್ ಬೆಂಗಾಲಿನ ಈಗಿನ ಮುಖ್ಯಮಂತ್ರಿ ಬಂದು ತೃಣಮೂಲ್ ಕಾಂಗ್ರೆಸ್ ಅಂತ ಹೇಳಿದ್ರೆ, ಮಮತಾ ಬ್ಯಾನರ್ಜಿಯವರು ಕಮ್ಯುನಿಸ್ಟ್ ಸರ್ಕಾರವನ್ನು ಸೋಲಿಸಿ 3ನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಈಕೆ ಮೊಂಡತನ ಪ್ರಪಂಚನೇ ಹೆಸರಾಕೊಳ್ಳೋಕೆ ರೆಡಿ ಇರ್ತಕ್ಕಂಥ ಹೆಂಗಸು. ಇವರು ವೆಸ್ಟ್ ಬೆಂಗಾಲನ್ನ ರೂಲ್ ಮಾಡ್ತಾ ಇದ್ದಾರೆ. ಈಗ ಸರ್ಕಾರವನ್ನು ವಜಾ ಮಾಡೋದಾಗಲಿ ನರೇಂದ್ರ ಮೋದಿ ಅವ್ರು ಹೋಗಿಲ್ಲ. ಏನು ಅಂತಂದರೆ, ಇನ್ನೂ ಸ್ವಲ್ಪ ಹೊತ್ತು ಕಾಯೋಣ, ಇನ್ನೂ ಕೃಷ್ಣ ಕಂಸನ ವಧೆ ಮಾಡ್ಬೇಕಾದ್ರೆ 100 ಪಾಪದ ಕೊಡಗಳನ್ನ ತುಂಬಂತೆ, ಆನಂತರ ಕೊಲೆ ಮಾಡಿದಂತೆ ಅಂತ ಹೇಳ್ತೀವಿ ಮೋಹನ್ನ. ಅದೇ ಥರ ನರೇಂದ್ರ ಮೋದಿಯವರು ಕಾಯ್ತಿರ್ಬೋದು. ಇದು ನಮಗೆ ಗೊತ್ತಿಲ್ಲದಿರೋ ವಿಷಯ, ಸುಮ್ಮನೆ ಒಂದು ಮಾತುಗಾತ ಆಡ್ತಾ ಇರೋದು. ಏನು ಅಂತಂದರೆ, ಹೀಗೆ ಏನಾಗುತ್ತೆ, ನರೇಂದ್ರ ಮೋದಿಯವರು ಯಾಕೆ ವೆಯ್ಟ್ ಮಾಡ್ತಿದ್ದಾರೆ? ಈ ವೆಯ್ಟ್ ಮಾಡೋದ್ರಿಂದ ಸಣ್ಣದಾಗಿ ಬೆಂಕಿ ಕಡ್ಡಿನ ನಾಳೆ ಕಾಳ್ಗಿಚ್ಚಾಗಿ ಹತ್ಬೋದಾ, ನಮ್ಮ ದೇಶವನ್ನು ಸುಟ್ಟಾಕ್ಬೋದಾ ಅನ್ನೋ ಅನುಮಾನ ನಮ್ಮನ್ನು ಕಾಡ್ತಾ ಇದೆ. ಇದಕ್ಕೆ ಪೂರಕವಾಗಿ ಮುರ್ಷಿದಾಬಾದಲ್ಲಿ ಏನಾಗಿದೆ ನೋಡಿ, ಮೊನ್ನೆ ತಾನೇ ಗಲಾಟೆ ಆಗಿದೆ. ಗಲಾಟೆ ಆದರೆ ಸಾವಿರಾರು ಜನ ಹಿಂದೂಗಳು ಬಾಂಗ್ಲಾದೇಶಕ್ಕೆ ಹತ್ತಿರ ಇರ್ತಕ್ಕಂಥದ್ದು. ಈ ಮಮತಾ ಬ್ಯಾನರ್ಜಿ ಏನು ಮಾಡಿದರೆ, ಅಧಿಕಾರ ತನಗೇ ಇರಬೇಕು ಅಂತ ಅಂದ್ಬಿಟ್ಟು ಏನು ಮಾಡಿದ್ದಾರೆ, ಆಕ್ರಮ ವಲಸಿಗಾರರನ್ನ ಬಾಂಗ್ಲಾದೇಶದಿಂದ ವೋಟ್ನ ಇಂಪೋರ್ಟ್ ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ, ವೋಟರ್ಸ್ ID ಕೊಟ್ಟಿದ್ದಾರೆ, ರೇಷನ್ ಕಾರ್ಡ್ ಕೊಟ್ಟಿದ್ದಾರೆ, ಭಾರತ ದೇಶದ ಪ್ರಜೆಗಳನ್ನ ಮಾಡಿಬಿಟ್ಟಿದ್ದಾರೆ. ಈ ಥರ ಬಂದಿರತಕ್ಕಂಥವ್ರು ಮುರ್ಷಿದಾಬಾದ್ಗೂ ಜಾಸ್ತಿ ಬಂದಿದೆ. ಮಾಲ್ಡಾ ಮತ್ತು ಮುರ್ಷಿದಾಬಾದ್ ಅಂದ್ಬಿಟ್ಟು ಜಿಲ್ಲೆಗಳು, 2 ಹೆಸರು ಹೇಳ್ತಿದ್ದೀನಿ. ಈ ಮುರ್ಷಿದಾಬಾದಲ್ಲಿ ಏನಾಗಿದೆ, ಮಮತಾ ಬ್ಯಾನರ್ಜಿ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಮಾಡ್ತಿರೋದ್ರಿಂದ ಅಲ್ಲಿ ಏನಾಗಿದೆ, ಮುಸಲ್ಮಾನರನ್ನ ಇಂಡೈರೆಕ್ಟಾಗಿ ಎತ್ಕಟ್ತಾ ಇದ್ದಾರೆ ಅಂತಂದರೆ, ನೂರಾರು ವರ್ಷಗಳಿಂದ ವಾಸವಾಗಿರ್ತಕ್ಕಂಥ ಹಿಂದೂಗಳು ನಿರಾಶ್ರಿತರಾಗಿದ್ದಾರೆ. ಅಲ್ಲಿ ಹಿಂದೂ ಹೆಣ್ಮಕ್ಳುಗಳು ರೇಪ್ ಆಗ್ತಾಯಿದೆ, ಹಿಂದೂ ಹೆಣ್ಮಕ್ಳ ಮಾನಹಾನ ಆಗ್ತಾಯಿದೆ, ಹಿಂದೂ ಹೆಣ್ಮಕ್ಳು ವಿಚಿತ್ರವಾದ ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ, ಮನೆಗಳಿಗೆ ಬೆಂಕಿ ಹಚ್ತಾ ಇದೆ, ಮನೆಗಳಿಂದ ಬಿಟ್ಟು ಓಡಿಸ್ತಾ ಇದ್ದಾರೆ. ಮತ್ತು ಈ ಥರ ದಬ್ಬಾಳಿಕೆ ಇವುಗಳೇನಾಗಿದೆ, ಮುಸಲ್ಮಾನರು ಜಾಸ್ತಿ ಆಗಿರೋದ್ರಿಂದ ಆಗ್ತಾಯಿದೆ. ಇದೇ ಸಂಸ್ಕೃತಿ ಮುಂದುವರೆದು ಬಂದು ಮುರ್ಷಿದಾಬಾದಲ್ಲಿ ಸಾವಿರಾರು ಜನ ಹಿಂದೂಗಳು ಪೊಲೀಸ್ ಸ್ಟೇಷನ್ನಲ್ಲಿ ನಿರಾಶ್ರಿತರಾಗಿ ಆಕ್ರಮಣಕ್ಕೊಳಗಾಗಿ ನಿರಾಶ್ರಿತರಾಗಿದ್ದಾರಂತೆ. ಸ್ಕೂಲ್ಗಳಲ್ಲಿ ಆಶ್ರಯ ಪಡೆದಿದ್ದಾರಂತೆ. ಇದೆಲ್ಲ ಕೇಳ್ತೀವಿ. 1980ನೇ ಇಸ್ವಿ ಅಂದರೆ ನೋಡಿ, ನಮಗೆಲ್ಲ ಬುದ್ಧಿ ಬಂದಿತ್ತು, ನಾವೆಲ್ಲ ಮೆಚ್ಯೂರ್ ಆಗಿದ್ವಿ. ಅಲ್ಲಿವರೆಗೂ ಕಾಶ್ಮೀರದಲ್ಲಿ ಕಾಶ್ಮೀರಿ ಪಂಡಿತನ ಕೊಲೆ ಮಾಡಲಾಯಿತು. ಕಾಶ್ಮೀರಿ ಪಂಡಿತರೇ ಹೆಣ್ಮಕ್ಳುಗಳನ್ನ ಎತ್ಕೊಂಡು ಹೋಗಿ ರೇಪ್ ಮಾಡಿದ್ರು, ಮದುವೆ ಆದರು. ಅದೇ ಹಂಸಾ ವ್ಯಾಲಿ ಅಂತ ಬರುತ್ತೆ. ಹಂಸಾ ವ್ಯಾಲಿನಲ್ಲಿ ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರಲ್ಲಿದೆ. ಅಲ್ಲಿರ್ತಕ್ಕಂಥ ಹೆಣ್ಮಕ್ಳು ಪ್ರಪಂಚದಲ್ಲೇ ಇರ್ತಕ್ಕಂಥ ಹೆಣ್ಮಕ್ಳಿಗಿಂತ ಅತ್ಯಂತ ಸೌಂದರ್ಯ ಅಂತ. ಅವ್ರನ್ನೇನು ಮಾಡಿದ್ದಾರೆ, ಪಾಕಿಸ್ತಾನದ ಮುಸಲ್ಮಾನರ ಆಕ್ರಮಣಕಾರಿಗಳು ಬಲವಂತವಾಗಿ ಮದುವೆ ಮಾಡಿ ಸಂಸಾರ ಕಟ್ಕೊಂಡು ಏನಾಗಿದೆ, ಡೆಮೋಗ್ರಫಿನೇ ಚೇಂಜ್ ಮಾಡಿಬಿಟ್ಟಿದೆ. ಈ ಥರ ಡೆಮೋಗ್ರಫಿ ಇವಾಗಲೂ ನಮ್ಮ ಕಣ್ಣು ಮುಂದೆ ಚೇಂಜ್ ಆಗ್ತಾಯಿದೆ. ಮಮತಾ ಬ್ಯಾನರ್ಜಿ ಅಂತಂದರೆ ಹಿಂದೂ ಅಂತ ಅನ್ಕೋತೀವಿ, ಆದರೆ ಅದು ಮೋಸದಿಂದ ಇಟ್ಕೊಂಡಿರ್ತಕ್ಕಂಥ ಹೆಸರು ಇರ್ಬೋದಾ, ಬೇಸಿಕಲಿ ಮುಸ್ಲಿಂ ಇರ್ಬೋದಾ ಅನ್ನೋ ಸಂಶಯ ಬರುತ್ತೆ. ಸಾವಿರಾರು ಜನ ಹಿಂದೂಗಳು ಈ ದಬ್ಬಾಳಿಕೆಗೊಳಗಾಗಿ ಮನೆ ಮಠಗಳನ್ನ ಬಿಟ್ಟು ಹೆಣ್ಮಕ್ಳು
ಹೆಂಡತಿ ತಾಯಿ ತಂಗಿಯನ್ನ ಅಕ್ಕಂದ್ರ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ನಿರಾಶ್ರಿತರಾಗಿ ಭಾರತಕ್ಕೆ ಬಂದಿದ್ದಾರೆ ಅಂತಂದರೆ ಇದು ನಿಜವಾಗಲೂ ಶೋಚನೀಯ ವಿಷಯ. ಎಲ್ಲ ದೇಶಭಕ್ತರು ನಾವು ಹೋರಾಡಬೇಕಾದಂಥ ಸಮಯ ಬಂದಿದೆ. ಎಲ್ಲೋ ಕಾಶ್ಮೀರದಲ್ಲಾಗತ್ತಂತೆ ನಮಗೇನು ಅಂತ ಕುಳಿತುಕೊಂಡ್ರೆ ನೋಡಿ, ಮನೆಗೆ ಬೆಂಕಿ ಹತ್ತದ ಒಂದು ಗಳಕ್ಕೆ ಬೆಂಕಿ ಹತ್ತದೆ. ಗಳ ಅಂತಂದರೆ ಒಂದು ಬ್ಯಾಂಬಿಗೆ ಬೆಂಕಿ ಹತ್ತದೆ, ಇಡೀ ಮನೆ ಸುಟ್ಟು ಹಾಕತ್ತೆ. ಅಥವಾ ಯಾವುದಾದ್ರು ಒಂದು ಪೀಸ್ ಆಫ್ ವುಡ್ಗೆ ಬೆಂಕಿ ಹತ್ತು ಅಂತಂದರೆ ಇಡೀ ಮನೆ ನಾಶ ಆಗುತ್ತೆ. ಇವತ್ತು ಅಲ್ಲಾಗಿರೋದು ಕಾಶ್ಮೀರದಲ್ಲಾಯಿತು, ಸುಮ್ಮನೆ ಇದ್ವಿ. 1980s ಆಯಿತು. 80sವರೆಗೂ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು. ಗಮನದಲ್ಲಿ ಇಟ್ಕೋಬೇಕು. ಈ ಕಾಂಗ್ರೆಸ್ ಏನಾಗುತ್ತೆ, ಜವಾಹರ್ಲಾಲ್ ನೆಹರು ಕಾಲದಿಂದಲೂ ಇವರು ಮೋಸ ಮಾಡಿ 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 ಇಡೀ ದೇಶಕ್ಕೆ ಮೋಸ ಮಾಡಿ ರಾಜ್ಯಭಾರ ಮಾಡಿದ್ರು. ಹಾಗಾಗಿ ಕಾಶ್ಮೀರದ ಸಮಸ್ಯೆ ನಾವು ಸೌತ್ ಇಂಡಿಯಾದವ್ರಿಗೆ ಏನು ಅನ್ನಿಸ್ಲೇ ಇಲ್ಲ. ಇವಾಗ ಏನಾಗಿದೆ, ಕಾಶ್ಮೀರದ ಸಮಸ್ಯೆ ಅದೇ ಥರ ಆಕ್ರಮಣಕಾರಿ ನೀತಿಗಳನ್ನ ಅನುಸರಿಸ್ತಾ ವಲಸಿಗರು ಏನು ಮಾಡಿದ್ದಾರೆ, ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಮುರ್ಷಿದಾಬಾದ್ ನೋಡಿ, ಭಾರತದ ಉತ್ತರ ಭಾಗದಲ್ಲಿರ್ತಕ್ಕಂಥದ್ದು ಕಾಶ್ಮೀರ, ಆದರೆ ಭಾರತದ ಪೂರ್ವ ಭಾಗದಲ್ಲಿರ್ತಕ್ಕಂಥದ್ದು ಮುರ್ಷಿದಾಬಾದ್, ಬೆಂಗಾಳಲ್ಲಿ ಮಮತಾ ಬ್ಯಾನರ್ಜಿ ಓಟ್ಗೋಸ್ಕರ ತಾನು ಮುಖ್ಯಮಂತ್ರಿ ಆಗೇ ಇರಬೇಕು, ಸಾಯೋವರೆಗೂ ಮುಖ್ಯಮಂತ್ರಿ ಆಗಬೇಕು, ಸಾಯೋವರೆಗೂ ಅಧಿಕಾರ ಅನುಭವಿಸ್ಬೇಕು ಅನ್ನೋ ಒಂದೇ ಉದ್ದೇಶದಿಂದ ಅದ್ಯಾರೋ ಅಣ್ಣನ ಮಗ ಅಂತೆ ಆತನ ಲೋಕಸಭೆ ಮೆಂಬರ್ ಮಾಡಿಬಿಟ್ಟಿದ್ದಾರೆ. ಎಂಥದೋ ಬ್ಯಾನರ್ಜಿ ಅಂತ ಆತನ ಹೆಸರು, ಆ ಡೈಮಂಡ್ ಹಾರ್ಬರ್ ಅಂತಲೇ ಇರಲಿ. ಇದೇನಾಗುತ್ತೆ, ಈ ಥರ ಮಾಡ್ಕೊಂಡು ಬಂದು ನಮ್ಮ ದೇಶ ಇಸ್ಲಾಮಿಕ್ ಆಗ್ಬಿಡುತ್ತಾ, ನಾವು ಪಾಕಿಸ್ತಾನ ಥರ ಮುಸ್ಲಿಂ ಕಂಟ್ರಿ ಆಗ್ಬಿಡ್ತೀವ ಅನ್ನೋ ಇದು ಇವಾಗಲೇ ಕಾಡ್ತಾ ಇದೆ. ಎಲ್ಲ ದೇಶಭಕ್ತರಿಗೂ ಕರೆ ಕೊಡ್ತಾ ಇದ್ವಿ. ಹಿಂದೂ ದೇಶಭಕ್ತರು ಯಾರಿದ್ದಾರೆ, ಬನ್ನಿ, ನಮ್ಮ ಕಣ್ಣು, ನಮ್ಮ ಮೂಗು, ನಮ್ಮ ಕಿವಿ, ನಮ್ಮ ಬಾಯಿ ಅಂತ ನಮ್ಮ ಕೈ, ನಮ್ಮ ಕಾಲು ಅಂತ ಹೇಗೆ ಅನಿಸುತ್ತೆ, ಇದರ ವ್ಯಾಪ್ತಿಯನ್ನು ದೊಡ್ಡದು ಮಾಡಿದ್ರೆ ನಮ್ಮ ಸಮಾಜ, ನಮ್ಮ ದೇಶ ಅಂತ ಬರುತ್ತೆ. ದಯವಿಟ್ಟು ವ್ಯಾಪ್ತಿಯನ್ನು ದೊಡ್ಡದು ಮಾಡ್ಕೊಳ್ಳಿ. ನಮ್ಮ ದೇಶವನ್ನು ನಾವೇ ರಕ್ಷಣೆ ಮಾಡಬೇಕು. ಬೇರೆ ಯಾರು ಹೊರಗಡೆಯಿಂದ ಬಂದಿರೋದಲ್ಲ. ಹೊರಗಡೆಯಿಂದ ಬಂದಿರೋ ಅಂತಂದರೆ ನೋಡಿ, ಅನೇಕ ಉದಾಹರಣೆಗಳು ಕೊಡಬೇಕಾಗುತ್ತೆ. ಮುರ್ಷಿದಾಬಾದ್ ನೋಡಿ, ನಮಗೆಲ್ಲ ಗೊತ್ತಿರೋಂಗೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಅಂದ್ಬಿಟ್ಟು, ಬ್ರಿಟಿಷ್ ಈಸ್ಟ್ ಇಂಡಿಯಾ ವ್ಯಾಪಾರ ಮಾಡೋಕ್ಕೆ ಬಂದವ್ರಿಗೆ ಈಸ್ಟ್ ಇಂಡಿಯಾ ಕಂಪನಿ ಅಂತ ಹೆಸರಿಡ್ತಿದ್ರು. ಏನಾಗಿತ್ತು, ದಕ್ಷಿಣದಲ್ಲಿ ಕೊಚ್ಚಿನಲ್ಲಿ ಬಂದರು ವಲಸೆಗಾರರು, ಮತ್ತು ಪಶ್ಚಿಮದಲ್ಲಿ ಮುಂಬೈಗೆ ಬಂದರು. ಪೂರ್ವಕ್ಕೆ ಬಂದಂಥವ್ರು ಏನು ಮಾಡಿದ್ರು, ಮುರ್ಷಿದಾಬಾದ್ಗೆ ಬಂದರು. ಕಲ್ಕತ್ತಾ ಇರಲಿಲ್ಲ, ಕಲ್ಕತ್ತಾವಾಗ ರಾಜಧಾನಿ ಆಗಿಲ್ಲ. ಸಿರಾಜುದ್ದೌಲಾ ಅಂತ ಅಂದ್ಬಿಟ್ಟು 1757 ನವಾಬ್ ಆಗಿರ್ತಾನೆ. ಬಾಂಗ್ಲಾದೇಶ ಅಂತಂದರೆ ಈಗಿನ ಬಾಂಗ್ಲಾದೇಶ ಮತ್ತು ಇಂಡಿಯಾ ಎಲ್ಲ ಒಂದೇ ಆಗಿತ್ತು. ಇದಕ್ಕೆ ನವಾಬ್ ಆಗಿರ್ತಾನೆ. ಆ ನವಾಬನ ರಾಜಧಾನಿ ಮುರ್ಷಿದಾಬಾದ್ ಆಗಿರುತ್ತೆ. ಇದು ಗಮನದಲ್ಲಿ ಇಟ್ಕೋಬೇಕು. ಇದು ಭಾಳ ಇದಿಟ್ಕೋಬೇಕು. ಆಗಿನ ಕಾಲದಲ್ಲಿ ಫೇಮಸ್ ಆಗಿರ್ತಕ್ಕಂಥ ಜನ ಒಳ್ಳೊಳ್ಳೆ ಮನೆಗಳು, ಒಳ್ಳೊಳ್ಳೆ ಬದುಕನ್ನ ಕಟ್ಕೊಂಡಿರ್ತಾರೆ. ಅವರೆಲ್ಲ ಏನಾಗಿದೆ, ದಿಕ್ಕಾಪಾಲ ಕೊಡ್ತಾ ಇದ್ದಾರೆ. ಇವಾಗ ಯಾರು ಹಿಂದೂ ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು, ಇವರು ಓಟಿನ ರಾಜಕಾರಣ ಮಾಡಿಕೊಂಡು ತಮ್ಮ ವಂಶಕ್ಕೆ ಅಧಿಕಾರ ಬೇಕು, ತಾನು ಸಾಯೋವರೆಗೂ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅಂದ್ಬಿಟ್ಟು ಏನು ಮಾಡ್ತಾ ಇದ್ದಾಳೆ ಮಮತಾ ಬ್ಯಾನರ್ಜಿ ಅಂದ್ಕೊಂಡ್ರು. ಇಂಡಿ ಬ್ಲಾಕಲ್ಲಿ ಹೋಗ್ತಾಳೆ. ಇಂಡಿ ಬ್ಲಾಕ್ ಅಂತಂದರೆ ನೋಡಿ, ಅಧಿಕಾರಕ್ಕೋಸ್ಕರ ಹಾಪಾಪಿಸ್ತರ್ತಕ್ಕಂಥ ಜನಾಂಗ ಹಿಂದೂಗಳಲ್ಲೇ ಇದೆ. ನಾವು ಯಾರನ್ನಾದ್ರೂ ಬ್ಲೇಮ್ ಮಾಡಬೇಕು ಅಂತಂದರೆ ಮುಸಲ್ಮಾನರನ್ನು ಬ್ಲೇಮ್ ಮಾಡಬೇಕಿಲ್ಲ. ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದರೆ ನೋಡಿ, ಶನಿವಾರ ವಾಡೆ ಅಂತ ಅಂದ್ಬಿಟ್ಟು ಪೂನಾದಲ್ಲಿದೆ. ಶನಿವಾರ ವಾಡೆನಲ್ಲಿ ಬಾಜಿರಾವ್ ಪೇಶ್ವೆ, ಮಾಧವರಾವ್ ಪೇಶ್ವೆ ಅಂತಿದ್ರು. ಆ ರಾಜರು ಇರಾನ್ವರೆಗೂ ಜಯಿಸಿದ್ರಂತೆ, ಯುದ್ಧ ಮಾಡಿ ಅಲ್ಲಿವರೆಗೂ ಸಾಮ್ರಾಜ್ಯವನ್ನು ವಿಸ್ತರಣೆ ಮಾಡಿದ್ರಂತೆ ಅಂತ ಹೇಳ್ತೀವಿ. ಏನು ಅಂತಂದರೆ ನಾವು ಅನೇಕ ಉದಾಹರಣೆಗಳನ್ನು ಹೇಳ್ತೀವಿ. ನಾಯಿ ಬಗಳದ ದೇವಲೋಕ ಹಾಳ ಅಂತಂದ್ಬಿಟ್ಟು. ಇದೇನು ಅಂತಂದರೆ ಹೇತ್ಲಾಂಡಿಗಳು ಹೇಳ್ತಕ್ಕಂಥ ಮಾತು. ಯಾರು ಕೈಲಾಗೋದಿಲ್ಲ, ಯಾರು ಯುದ್ಧ ಮಾಡೋದಿಲ್ಲ ಅವ್ರು ಹೇಳ್ತಕ್ಕಂಥ ಮಾತು ಆಗಿನ ಕಾಲ ಹೊರಟೋಗಿದೆ. ಏನು ಅಂತಂದರೆ ನಮಗೆ ರಾಜ್ಯಭಾರ ಮಾಡಬೇಕು ಅಂತಂದರೆ ತೋಳಿನಲ್ಲಿ ಶಕ್ತಿ ಇರಬೇಕು, ಕೈಕಾಲುಗಳ ಶಕ್ತಿ ಇರಬೇಕು, ಕತ್ತಿ ವರ್ಷ ಕಲಿಬೇಕು ಅಂತಂದರೆ ನೋಡಿ, ಹಿಂದಿನ ಕಾಲದ ಒಂದು ಉದಾಹರಣೆ ಹೇಳ್ತೀನಿ. ರಾಜಸ್ಥಾನದಲ್ಲಿ ಎಲ್ಲ ರಜಪೂತರಂತೆ ಭಾಳ ಯುದ್ಧ ಮಾಡೋ ಸಂಪ್ರದಾಯನ ಮೈಗೂಡಿಸ್ಕೊಂಡ್ರವ್ರಂತೆ ಮನೆತನಗಳು ಅಂತ ಹೇಳ್ತೀವಿ. ಯಾವುದೋ ಒಂದು ಇದರಲ್ಲಿ ಅಕ್ಬರ್ನ ಮುಘಲ್ ಸೈನಿಕರಿಗೂ ಮತ್ತು ಹಿಂದೂ ಸೈನಿಕರು ಹೊಡೆದಾಟ ಆಗುತ್ತೆ. ಹೊಡೆದಾಟ ಮಾಡಿದ್ರೆ ಎರಡೂ ಕಡೆ ಸೈನ್ಯದಲ್ಲಿ ಯುದ್ಧ ಮಾಡ್ತಕ್ಕಂಥವ್ರು ಹಿಂದೂಗಳೇ. ಏನಾಗುತ್ತೆ, ಪೇಟ ಕಟ್ಕೊಂಡಿರ್ತಾರೆ. ಅಲ್ಲಿ ಏನು ಅಂತಂದರೆ ಹಳದಿ ಪೇಟ ಕಟ್ಕೊಂಡಿರ್ತಾರೆ. ಎರಡೂ ಕಡೆ ಸೈನಿಕರೇ ಹಳದಿ ಪೇಟ ಕಟ್ಕೊಂಡಿರ್ತಾರೆ. ಇಲ್ಲಿ ಶತ್ರು ಸೈನ್ಯ ಯಾವುದು, ಮಿತ್ರ ಸೈನ್ಯ ಯಾವುದು ಗೊತ್ತಾಗೋದಿಲ್ಲ. ಆವಾಗ ಏನಾಗುತ್ತೆ, ರಾಜನ ಹತ್ರ ತೊಗೊಂಡೋಗ್ತಾರಂತೆ, ಸ್ವಾಮಿ ಯುದ್ಧ ಡಿಕ್ಲೇರ್ ಮಾಡಿಬಿಟ್ಟಿದ್ವಿ,
ನಮ್ಗೆ ಶತ್ರು ಸೈನಿಕರು ಯಾರು, ಮಿತ್ರ ಸೈನಿಕರು ಯಾರು, ನಮ್ಮ ಪರವಾಗಿ ಹೋರಾಡ್ತಿರೋರು ಯಾರು ಗೊತ್ತಾಗಲ್ಲ ಅಂತ ಹೇಳ್ತಾರಂತೆ. ಆಗ ರಾಜ ಹೇಳ್ತಾರಂತೆ, ಸುಮ್ಮನೆ ಬಾಣ ಬಿಡಿ, ಸುಮ್ಮನೆ ಕತ್ತಿ ಬೀಸ್ತಾ ಇರಿ, ಯಾವ ತಲೆ ಬೀಳಿದ್ರು, ಯಾವ ಬಾಣ ಒಬ್ಬ ಪ್ರಾಣ ಹೋದ್ರು ಅವನು ಕಾಫಿರ್, ಅವನು ಮುಸ್ಲಿಮ್ ಅಲ್ಲ ಅವನು. ನೀವು ಶತ್ರು ಮಿತ್ರ ಅಂತ ಯೋಚನೆ ಮಾಡಿಬಿಡಿ, ಸಾಯಿಸ್ತಾ ಹೋಗಿ, ಕತ್ತಿ ಬೀಸ್ಕೋತಾ ಹೋಗಿ, ಬಾಣ ಬಿಡ್ತಾ ಹೋಗಿ ಅಂತ ಹೇಳ್ತಾರೆ. ಇದು ನಮ್ಮ ಹಿಂದೂ ಸೈನಿಕರಿಗೆ ಗೊತ್ತಾಗೋದೇ ಇಲ್ಲ. ಏನಾಗುತ್ತೆ, ಹೊಡೆದಾಡ್ಕೊಂಡು ಇವರೇ ಸಾಯ್ತಾರೆ. ನಮ್ಗೆ ಏನಾಗಿದೆ, ಹಿಂದೂಗಳು ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ನಾವು ಕೇಳಿದ್ದೀವಿ. ಅದನ್ನು ತಿಳ್ಕೊಳ್ಳೋದು ಬೇಡವಾ ನಾವು ಯಾವಾಗ ಒಂದಾಗೋದು? ನಾವು ಕುರುಬರು, ನಾವು ಗೌಡರು, ನಾವು ಲಿಂಗಾಯತರು, ನಾವು ಕ್ಷತ್ರಿಯರು, ನಾವು ಬ್ರಾಹ್ಮಣರು, ನಾವು ಎಸ್ಸಿಗಳು, ನಾವು ಎಸ್ಟಿಗಳು ಅಂತ ಹೀಗೆ ಎಲ್ಲಿವರೆಗೂ ಡಿವೈಡ್ ಮಾಡ್ತಾ ಹೋಗಬೇಕು? ಸಿದ್ದರಾಮಯ್ಯನವ್ರು ಡಿವೈಡ್ ಮಾಡಿದ್ದಾರೆ. ಏನು ಅಂತ ಕರ್ನಾಟಕದ ಮುಖ್ಯಮಂತ್ರಿ ಯಾಕೆ ಕೂತ್ಬಿಟ್ಟಿದ್ದಾರೆ, OBC ಅಂತ ಅಂದ್ಬಿಡು, ಅಹಿಂದ ವರ್ಗ ಅಂತ ಮಾಡಿದ್ದಾರೆ. ಏನಾಗುತ್ತೆ, ಜನಗಳಿದ್ದೇನೆ, ಆಟ ಇದ್ದಾನೆ, ಆದರೆ ಹೆಸರುಗಳು ಬೇರೆ ಬೇರೆ ಇಡ್ತಾ ಇದ್ದಾರೆ. ಇದೆಲ್ಲ ಹೋಗಬೇಕು. ನಾವು ಹಿಂದೂಗಳು ಮನೆಯಲ್ಲಿ ಮಾತ್ರ ಜಾತಿ ಇವುಗಳನ್ನ ಅನುಸರಿಸ್ಬೇಕು. ಮನೆ ಬಾಗಿಲಿಂದ ಹೊರಗೆ ಬಂದರೆ ಹಿಂದೂ ಅನ್ನೋ ಒಂದೇ ಶಬ್ದ ಇರಬೇಕು. ಆಗ ಮಾತ್ರ ನಮ್ಮ ದೇಶ ಸ್ಟ್ರಾಂಗ್ ಆಗುತ್ತೆ. ಅಮೇರಿಕಾನ ಬೀಟ್ ಮಾಡ್ಬೋದು, ಪ್ರಪಂಚದಲ್ಲಿ ನಂಬರ್ 1 ಶಕ್ತಿಯಾಗಿ ಉಳಿತೀವಿ ಅಂತ ಹೇಳ್ಬಿಟ್ಟಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.